ನಿಗೂಢ ವ್ಯಕ್ತಿ ಗಾಳಿಯಲ್ಲಿ ಗುಂಡು ಹೊಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾನೆ. ತನಿಖೆ ನಿಷ್ಪಕ್ಷಪಾತವಾಗಿ ಸಾಗಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವಂತಹ ಕೆಲಸ ಆಗಬಾರದು ಅಂತ ಹೇಳಿ ಕೇಶವ್ ಗೌಡ ಅವರು ಹೇಳಿದ್ದಾರೆ. ಈಗಾಗಲೇ ಆ ಅನಾಮಧೇಯ ವ್ಯಕ್ತಿ, ನಿಗೂಢ ವ್ಯಕ್ತಿ ಅನೇಕ ವಿಚಾರಗಳನ್ನ ಹೇಳ್ತಾ ಇದ್ದಾನೆ. ಆದರೆ ಅದೆಲ್ಲವೂ ಕೂಡ ಗಾಳಿಯಲ್ಲಿ ಗುಂಡು ಹೊಡೆಯುವಂತಹ ಕೆಲಸ. 5 ಗುಂಡಿಗಳ ಪೈಕಿ 2ರಲ್ಲಾದರೂ ಸಿಗಬಹುದು. ಧರ್ಮಸ್ಥಳ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕೇಶವ್ ಗೌಡ ಕೊಟ್ಟಿರುವಂತಹ ಹೇಳಿಕೆ ಇದು. ನಿಗೂಢ ಅಸ್ಥಿಪಂಜರಗಳ ಕುರಿತ ಸತ್ಯ ಏನಿದೆ ಅದು ಹೊರಬರಬೇಕು. ಗ್ರಾಮ ಪಂಚಾಯಿತಿ ದಾಖಲೆಗಳ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಕೇಶವ್ ಗೌಡ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ 1, 2, 3, 4, 5, 6, 7, 8ಕ್ಕೆ ಬಂತು. 6ರಲ್ಲಿ ಸ್ವಲ್ಪ ಅಂದ್ರೆ ಪಳವಳಿಕೆಗಳು ಸಿಕ್ಕಿರುವಂತಹ ವ್ಯವಸ್ಥೆ ಆಗಿದೆ. ಇದೀಗ 8 ಆಯಿತು. ಇಲ್ಲಿ ಏನೂ ಇಲ್ಲ ಇವತ್ತು. ಹೀಗಾಗಿ ಒಂದಿಷ್ಟು ಕುತೂಹಲಕಾರಿ ಅಂಶಗಳನ್ನ ಒಳಗೊಂಡಂತೆ ಧರ್ಮಸ್ಥಳದ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ. ಅವ್ರ ಜೊತೆ ಮಾತಾಡ್ತೇವೆ. ಗೌಡ್ರೆ ನಮಸ್ಕಾರ. ಪ್ರಥಮವಾಗಿ ಇವತ್ತು ಸಾಕಷ್ಟು ಡ್ರಿಲ್ಗಳು ನಡೀತು, ಶೋಧ ಕಾರ್ಯ ನಡೀತಾ ಇರುವಂತದ್ದು. SIT ಸಾಕಷ್ಟು ತನಿಖೆ ನಡೆಸ್ತಾ ಇದೆ. 6ರಲ್ಲಿ ಸಿಕ್ಕಿತ್ತು, ಸದ್ಯ ಕಳೆಬರಗಳು ಸಿಕ್ಕಿತ್ತು. ಈಗ 7 ಮತ್ತು 8ರಲ್ಲಿ ಇಲ್ಲ. ಇವತ್ತು ಏನ್ ಹೇಳ್ತೀರಿ? ನೋಡಿ, ಆ ವ್ಯಕ್ತಿ ಬಹಳ ಕಾನ್ಫಿಡೆಂಟ್ ಆಗಿ ಇಲ್ಲಿ ಇದೆ ಅಗಿರಿ 9 ಫೀಟ್ ಹೋಗ್ಲಿ 8 ಫೀಟ್ ಹೋಗ್ಲಿ ಅಂತ ಮೊನ್ನೆಂದಿಚ್ಚೆ ಹೇಳ್ತಿರುವಂತದ್ದು. ಈಗ ಇದೇನೋ ನನಗೆ ಕಾಣ್ತಿದೆ ಗಾಳಿಯಲ್ಲಿ ಗುಂಡು ಹೊಡೆಯುವಂತ ಪ್ರಯತ್ನ. ಬಹುಶಃ ಕೆಲವು ಎಲ್ಲಿಂದೋ ಯಾರೋ ಕೊಟ್ಟಂತ ಮಾಹಿತಿಯನ್ನು ಉಪಯೋಗಿಸಿಕೊಂಡು ಇವರು ಹೇಳಿದಾರೋ ಅಥವಾ ಏನು ಅಂತ ಹೇಳುವುದನ್ನು ಅದು ಕೋರ್ಟ್ ಪ್ರೋಸೆಸ್ ಆದ ಕಾರಣ ನಾವು ಮಾತಾಡುವಾಗ ಇಲ್ಲ. ಆದ್ರೆ 8 ಆಯ್ತು. ಈಗ 8ರಲ್ಲಿ 1ರಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ 7ರಲ್ಲಿ ಸಿಕ್ಕಿಲ್ಲ ಅಂತ ಅರ್ಥ. ಸಿಕ್ಕಿದೆ ಇಲ್ಲೋ ಅಂತ ಹೇಳುವಂತ ಮಾಹಿತಿ ನಿಮ್ಮ ಮೂಲಕ ನಾನು ತಿಳ್ಕೊಂಡದ್ದು. ಅದಕ್ಕಿಂತ ಹೆಚ್ಚಾಗಿ ಯಾಕೆ ಇದು ಸಿಗ್ಲಿಲ್ಲ ಅಂತ ಹೇಳುವುದನ್ನು ಪ್ರಶ್ನೆ ಸಾರ್ವಜನಿಕರು ಈಗ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಬಹುಶಃ ನಾಳೆ ಇನ್ನು 5 ಇದೆ, 5ರಲ್ಲಿ 1, 2ರಲ್ಲಾದ್ರೂ ಸಿಕ್ಬಹುದು. ನಮ್ಮ ಉದ್ದೇಶವೂ ಅದೇ, ಸಿಗ್ಲೇಬೇಕು, ಬಾಡಿ ಸಿಗ್ಲೇಬೇಕು. ವೆದರ್ ಇಟ್ ಈಸ್ ಏನೋ ಕಾನೂನುಬದ್ಧವಾಗಿ ಮಾಡಿದ್ರು ಅಥವಾ ಕಾನೂನು ಬಾಹಿರವಾಗಿ ಮಾಡಿದ್ರು ಅಂತ ಹೇಳುವುದನ್ನು ಅದೆಲ್ಲ ರಿಪೋರ್ಟ್ ತೆಗಿಬೇಕು. UDR ಆಗಿದೆಯೋ ಪೋಸ್ಟ್ ಮಾರ್ಟಮ್ ಆಗಿದೆಯೋ ಇಲ್ಲೋ ಅಂತ ಹೇಳುವುದನ್ನು ಸತ್ಯ ಹೊರಗೆ ಬರಬೇಕು. ಯಾಕೆಂತ ಹೇಳಿದ್ರೆ ಅವರಿಗೆ ಹೇಳುವಂತದ್ದು 100 ಹೆಣಗಳನ್ನು ನಾನು ಹೂತಿದ್ದೇನೆ, 1000 ಸಾವುಗಳೆಲ್ಲ ಆಗಿದೆ. ಇದಕ್ಕೆ ಏನು ಅರ್ಥ ಅಂತ ಹೇಳಿದ್ರೆ ನಾವು ಇದನ್ನು ಗಾಳಿಯಲ್ಲಿ ಗುಂಡು ಹಾರಿಸುವಂತ ಪ್ರಯತ್ನ. ನೆಗೆಟಿವ್ ಆಗಿ ನಾವು ಮಾತಾಡ್ತಾ ಇಲ್ಲ, ಪಾಸಿಟಿವ್ ಆಗಿ ಆಲೋಚನೆ ಮಾಡಿದ್ರು ಕೂಡ ಗ್ಲಾಸಿನಲ್ಲಿ ಅರ್ಧ ನೀರಿದ್ದಾಗ ಇದು ಅರ್ಧ ಖಾಲಿ ಅಂತ ಹೇಳೋದಕ್ಕೆ ಅರ್ಧ ನೀರು ಇದೆ ಅಂತ ಹೇಳುದು ಉತ್ತಮ. ಹಾಗಾಗಿ ಇವರದ್ದು ಏನಾಗಿದೆ ಅಂತ ಹೇಳಿದ್ರೆ ಇದು ಅರ್ಧ ಖಾಲಿ ಅಂತ ಹೇಳುವಂತ ಪರಿಸ್ಥಿತಿಗೆ ಈಗ ಬಂದಿದೆ. ನೆಗೆಟಿವ್ ಆಗಿ ಆಲೋಚನೆ ಮಾಡೋರು ನೆಗೆಟಿವ್ ಆಗಿ ಯಾವತ್ತು ಥಿಂಕ್ ಮಾಡ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಪರಿಸ್ಥಿತಿಯಲ್ಲಿ ಇವತ್ತು ಏನು ಆಗಿದೆಯೋ ಮುಂದಿನ ಬೆಳವಣಿಗೆ ಏನಾಗ್ತದೆ ಅಂತ ಹೇಳಿ ನಾವು ನೋಡುವ. ಯಾವುದೇ ರೀತಿಯಲ್ಲಿ ನಾವು ಇದರ ಬಗ್ಗೆ SIT ಅಥವಾ ಇವರ ಬಗ್ಗೆ ನಮಗೆ ಯಾವುದೇ ರೀತಿಯ ತನಿಖೆಯ ಬಗ್ಗೆ ನಾವು ಮಾತಾಡೋದಿಲ್ಲ. ಅಥವಾ ಆ ವ್ಯಕ್ತಿಯ ಬಗ್ಗೆ ಇನ್ನೂ ಕೂಡ ನಮಗೆ ಅನುಮಾನ ಇದೆ, ಅವನ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿ ನಾನು ಹೇಳುವಂತದ್ದು. ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ತಾವು ಕೂಡ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹವರು, ತಾವಿದವರು ಕೂಡ ಒಂದಿಷ್ಟು ಶವಗಳನ್ನು ಹೊತ್ತಿದ್ದಾರೆ ಅನ್ನುವಂತಹ ವ್ಯವಸ್ಥೆಗಳು ಇರುವಂತದ್ದು. ಸದ್ಯ ಈಗ SIT ಕೂಡ ನಿಮ್ಮ ಪಂಚಾಯತಿಗೆ ಹೋಗಿ ಇರುವಂತಹ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿರೆ. ಈ ಬಗ್ಗೆ ಏನ್ ಹೇಳ್ತೀರಿ? ಕೊಟ್ಟಿದ್ದೀರಾ ದಾಖಲೆಗಳನ್ನ? ಮುಟ್ಟಿಸುವ ವ್ಯವಸ್ಥೆ ಆಗಿದೆಯಾ? ಹಾಗಾದ್ರೆ ಅಂದ್ರೆ ನಾನು ಈಗ ಅಲ್ಲಿ ಅಧಿಕೃತ ಸದಸ್ಯನಲ್ಲದ ಕಾರಣ ಮಾಹಿತಿಗಳು ಬಂದಿದೆ, ಕೊಂಡೋಗಿದ್ದಾರೆ, ಕೇಳಿದ್ದಾರೆ ಅಂತ ಹೇಳುವಂತ ನಿಮ್ಮ ಮೀಡಿಯಾಗಳಲ್ಲಿ ನೋಡಿ ತಿಳ್ಕೊಂಡಿದ್ದೇನೆ ನಾನು. ಬಹಳ ಒಳ್ಳೆ ಬೆಳವಣಿಗೆ ಇದು. ಯಾಕೆಂತ ಹೇಳಿದ್ರೆ ಏನು ಪಾರದರ್ಶಕವಾಗಿ ನಡೆದಿದೆಯೋ ಅದೆಲ್ಲ ಪಾರದರ್ಶಕವಾಗಿ ನಡೆದಿದೆ ಅಂತ ಹೇಳೋದಕ್ಕೆ ದಾಖಲೆಗಳನ್ನು ಕಲೆಕ್ಟ್ ಮಾಡ್ತಿದ್ದಾರೆ. ಮೊನ್ನೆ ಪೊಲೀಸ್ ಸ್ಟೇಷನ್ ಇಂದ ಕೊಂಡೋದ್ರು, ಆಮೇಲೆ ಬೆಳ್ತಂಗಡಿ ಸ್ಟೇಷನ್ ಇಂದ ಕೊಂಡೋಗಿದ್ದಾರೆ. ಇನ್ನು AC ಅವರಲ್ಲಿ ಇದ್ದ ಫೈಲ್ಗಳು ಏನು ಅಂತ ಹೇಳಿ ಗೊತ್ತಿಲ್ಲ. ನಮ್ಮ ಪಂಚಾಯತ್ ನಲ್ಲಿ ಏನು ಫೈಲ್ಗಳು ಇದ್ದಾರೆ ಇದು ಕೊಂಡೋದ್ರೆ ಖಂಡಿತವಾಗಿ ಅವರಿಗೆ ಅದರ ಏನು ಇದರಲ್ಲಿ ಸೂಕ್ಷ್ಮತೆ ಇದೆ ಅಂತ ಹೇಳೋದು ಗೊತ್ತಾಗ್ತದೆ. ಖಂಡಿತ ಆ ದಾಖಲೆಗಳನ್ನು ಕೂಡ ಇವರು ನೋಡ್ತಾರೆ, ಮತ್ತೆ ಅದರ ಬಗ್ಗೆ ತನಿಖೆ ಆಗ್ತದೆ ಅಂತ ಹೇಳುವಂತ ಅನಿಸಿಕೆ. ಈಗ ಸದ್ಯ ಅದೆಲ್ಲ ತನಿಖೆ ನಡೀತಾ ಇರುವಂತದ್ದು. ಮಾಧ್ಯಮದವರಿಗೆ ಏನು ಕಾಣಬಾರ್ದು ಅಂತನ ಅಥವಾ ಏನು ವ್ಯವಸ್ಥೆ ಗ್ರೀನ್ ಮ್ಯಾಟ್ ಅನ್ನ ಹಾಕಿ ಯಾವುದೇ ಒಂದು ವಿಷಯವನ್ನು ಒಂದು ಮಾಹಿತಿಯನ್ನು ಹೊರಗಡೆ ಬಿಡದೆ ಮಾಡ್ತಿರೋದು ಯಾಕಂತೀರಾ? ನೋಡಿ, ಕೋರ್ಟ್ ನಲ್ಲಿರುವಂತ ಪ್ರೋಸೆಸ್ ಅದು 164 ಸ್ಟೇಟ್ಮೆಂಟ್ ಆಗಿದೆ. ಈಗ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಬಂದು ಇದನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅಲ್ಲಿ ಆಗುವಂತ ವಿಚಾರಗಳು ಹೊರಗಡೆ ಬರಬಾರ್ದು ಅಂತ ಹೇಳಿ ಕಾನೂನಿನಲ್ಲಿ ಇರುವಂತದ್ದು. ಸೊ 164 ಸ್ಟೇಟ್ಮೆಂಟ್ ಅನ್ನು ಕೂಡ ಏನು ಓಪನ್ ಆಗಿ ಅದನ್ನು ಕೊಡುವಂತದ್ದಿಲ್ಲ. ತುಂಬಿದ ಲಕೋಟೆಯಲ್ಲಿ ಅದನ್ನು ಅಂಟಿಸಿದ ಲಕೋಟೆಯಲ್ಲಿ ಸಂಬಂಧಪಟ್ಟವರಿಗೆ ಕೊಡುವಂತದ್ದು. ಮತ್ತೆ ಇದನ್ನು ಅವರು ಕೊಟ್ಟಂತ ರಿಪೋರ್ಟ್ ಅನ್ನು ನಾಡ್ದು ಕೂಡ ಅವರು ಓಪನ್ ಆಗಿ ಕೊಡುವ ಹಾಗಿಲ್ಲ. ಅದನ್ನು ಲಕೋಟೆಯಲ್ಲಿ ಮುಚ್ಚಿ ಕೊಡುವಂತದ್ದು, ಅದು ವಿತ್ ಗಮ್ ಇದು ಮಾಡಿ ತಂದು ಕೊಡುವಂತದ್ದನ್ನು ಮ್ಯಾಜಿಸ್ಟ್ರೇಟ್ ನ ಎದುರು ಓಪನ್ ಮಾಡಬೇಕಾಗ್ತದೆ. ಅಂತದ್ರಲ್ಲಿ ನೀವು ಮಾಧ್ಯಮದವರು ಹೋಗಿ ಅಲ್ಲಿ ಹಾಗೆ ಆಗಿದೆ ಇಲ್ಲಿ ಹಾಗೆ ಆಗಿದೆ ಅಂತ ಹೇಳಿದ್ರೆ ತನಿಖೆಗೆ ಏನಾದ್ರೂ ತೊಂದರೆಯೂ ಆಗ್ಬಹುದು ಅಂತ ಹೇಳುವಂತ ದೃಷ್ಟಿಯೂ ಇರಬಹುದು. ಅಥವಾ ಇದರಿಂದ ಬೇರೆ ವಿಚಾರದಲ್ಲಿ ಬೇರೆ ಟೇಕಪ್ ತಗೊಳ್ಬಹುದು ಅಂತ ವಿಚಾರದಲ್ಲಿ ಅದು ಮಾಡುದು ತಪ್ಪು ಅಂತ ಹೇಳಿ ನಾನು ಹೇಳುದಿಲ್ಲ. ಇದು SIT ಅವರು ನಿಷ್ಪಕ್ಷಪಾತವಾಗಿ ಬಹಳ ಕಾನೂನುಬದ್ಧವಾಗಿ ಒಳ್ಳೆಯ ರೀತಿಯಲ್ಲಿ ಮಾಡ್ತಿದ್ದಾರೆ. ಇದರಲ್ಲಿ ಮೀಡಿಯಾದವರಿಗೆ ಬೇಜಾರಾಗುವಂತದ್ದು ಇಲ್ಲ, ನಮ್ಮನ್ನು ಹೋಗ್ಲಿಕ್ಕೆ ಬಿಡ್ಲಿಲ್ಲ ಅಂತ ಹೇಳುವಂತದ್ದು ಇಲ್ಲ. 430 ಶವಗಳು ಸರಿಸುಮಾರು 10 ವರ್ಷ ಅನ್ನೋ ವ್ಯವಸ್ಥೆ.
ತಾವು ಕೂಡ ಅಧ್ಯಕ್ಷರಾಗಿದ್ದಾಗ ಎಷ್ಟು ಈ ತರ ಶವಗಳು ಸಿಕ್ಕಿದ್ವು, ತಾವು ಯಾವ ರೀತಿ ಅದನ್ನ ಪಂಚನಾಮೆ ಮಾಡಿದ್ರಿ, ಯಾವ ರೀತಿ ಅದನ್ನ ಕಳೆ ಹೊರಗಣ ಹಾಕದ ಹೂತಾಕದ ಮೇಲೆ ಯಾವ ರೀತಿ ಪಂಚನಾಮೆ ಆಯ್ತು, ಯಾವ ರೀತಿ ಫೋಟೋಗ್ರಫಿ ಮಾಡ್ಕೊಂಡ್ರಿ, ಏನು ದಾಖಲೆ ಮಾಡಿದ್ರಿ, ಯಾವ ತರ? ನೋಡಿ, ಇಲ್ಲಿ ನಾವು ಪಂಚಾಯತ್ ಅವರ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ನಾನು ನಿಮಗೆ ಹೇಳಿದಾಗೆ ಕೋರಿಕೆ ಕೊಡೋದು ಮಾತ್ರ. ಅವರು ಕೋರಿಕೆ ಕೊಟ್ಟ ಮೇಲೆಗೆ ಅಲ್ಲಿ ಮಾಜರ್ ಮಾಡುವಂತದ್ದು, ಇನ್ಕ್ವೆಸ್ಟ್ ರಿಪೋರ್ಟ್ ತಯಾರು ಮಾಡುವಂತದ್ದು, ಹೆಣವನ್ನು ಹೂತು ಹಾಕುವಂತದ್ದು ನಮ್ಮ ಪಂಚಾಯತ್ ನೌಕರರು ಹೋದ್ರು ಕೂಡ ಪೊಲೀಸ್ ಅವರ ನಿರ್ದೇಶನದ ಮೇರೆಗೆ ಅದು ನಡೆಯುವಂತದ್ದು. ಅದರ ಒಟ್ಟಿಗೆ ಫೋಟೋಗ್ರಫಿ ಏನು ಅಂತ ಹೇಳಿದ್ರೆ, ಇಲ್ಲೊಂದು ಸ್ಟುಡಿಯೋ ಇತ್ತು, ಸುಭಾಷ್ ಅಂತ ಹೇಳಿ ಒಬ್ರು ಸ್ಟುಡಿಯೋ ಇದ್ರು. ಆ ಸ್ಟುಡಿಯೋದ ಹೆಸರನ್ನು ನಾನೀಗ ಮರ್ತೆ. ಅವರು ಬಹಳ ಸೀನಿಯರ್ ಇದು ಇಲ್ಲಿ ಬೆಳ್ತಂಗಡಿಯಲ್ಲಿ ಅವರೊಬ್ರು ಸೀನಿಯರ್ ಫೋಟೋಗ್ರಾಫರ್ ಆಗಿದ್ರು, ಸುಭಾಷ್ ಚಂದ್ರ ಅಂತೇಳಿ. ಅವರು ಈಗಲೂ ಜೀವಂತವಾಗಿದ್ದಾರೆ. ನಾನು ನೋಡಿದ್ದೀನಿ. ಏನಾದ್ರೂ ಹೆಣಗಳಿದ್ದಾಗ ಆಗ ಬ್ಲಾಕ್ ಅಂಡ್ ವೈಟ್ ಫೋಟೋಗಳಿದ್ವು. ಆಗ ತಂದು ಆ ಫೋಟೋಗಳನ್ನು ತೆಗೆದು ಆ ಪೊಲೀಸ್ ಅವರಿಗೆ ಕೊಡುವಂತದ್ದು, ಅದನ್ನು ಪ್ರಿಂಟ್ ಔಟ್ ಮಾಡಿ ಕೊಡುವಂತದ್ದು. ನಿಮ್ಮ ಹತ್ರ ಪುರಾವೆಗಳಿದಾವ? ನಮ್ಮ ಪಂಚಾಯತ್ ನಲ್ಲಿ ಇದನ್ನು ಇಟ್ಟುಕೊಳ್ಳೋದಿಲ್ಲ, ಬಟ್ ಪೊಲೀಸ್ ಅವರು ಇದನ್ನು ಇಟ್ಟುಕೊಂಡು ಇರಲೇಬೇಕು. ಆದ್ರೆ ಪೊಲೀಸ್ ಅವರಿಗೂ ಒಂದು ಅದರಲ್ಲೂ ಕೂಡ ಕೆಲವು ಅವರಿಗೆ ಕಾನೂನಿದೆ, ಎಷ್ಟು ವರ್ಷ ಆ ದಾಖಲೆಗಳನ್ನು ಇಟ್ಟುಕೊಳ್ಬೇಕು ಅಂತೇಳಿ. ಆ ದಾಖಲೆಗಳನ್ನು ಎಷ್ಟು ವರ್ಷ ಇಟ್ಟುಕೊಂಡಿದ್ದಾರೆ ಆ ದಾಖಲೆಗಳು ಇರಬಹುದು. ಅದನ್ನು ಮೀರಿದ ಮೇಲೆ ಅವರು ಅದನ್ನು ಡಿಸ್ಟ್ರಾಯ್ ಮಾಡಬೇಕಾಯ್ತು, ಕಾನೂನಲ್ಲಿ ಕೂಡ ಇದೆ. ಅದನ್ನು ಪೊಲೀಸ್ ಅವರು ಮಾಡ್ತಾರೆ. ಆದ್ರೆ ಫೋಟೋ ತೆಗೆಯುವಂತದ್ದು, ಅಲ್ಲಿ ಬಂದಂತ ಹೆಣದ ಮಾಹಿತಿ ಕಂಡುಹಿಡಿಯುವಂತದ್ದು, ಸಂಬಂಧಪಟ್ಟ ಠಾಣೆಗಳಿಗೆ ಆಗ ವೈರ್ಲೆಸ್ ನಲ್ಲಿ ಹೇಳುವಂತದ್ದು, ಇದೆಲ್ಲ ಪ್ರೊಸೀಜರ್ ಪ್ರಕಾರ ಆಗ್ತಿತ್ತು. ಯಾವುದೇ ರೀತಿಯಲ್ಲಿ ಈಗ ಏನು ಆರೋಪ ಮಾಡ್ತಿದ್ದಾರೋ ಅಲ್ಲಿ ಸಾವಿರಾರು ಕೊಳೆಗಳು, ಇದನ್ನು ಎಲ್ಲಿಂದಲ್ಲಿಗೆ ಕೊಂಡೋಗ್ತಾರೆ, ಈಗ ಎಲ್ಲಿಂದಲ್ಲಿ ಕೊಂಡೋಗ್ತಾರೆ. ಹಾಗಾಗಿ ಈಗ ತಾವು ಅಧ್ಯಕ್ಷರಾಗಿದ್ದಾಗ ಈ ರೀತಿ ಒಂದಿಷ್ಟು ಅಸಹಜ ಸಾವು ಅಥವಾ ಸಹಜ ಸಾವುಗಳಾದಾಗ ಯಾವ ರೀತಿ ಮಾಡಿದ್ರಿ? ತಾವು ಪಂಚನಾಮೆ ಭಾಗವಹಿಸಿದ್ರ ಹೇಗೆ? ನನಗೆ ಬಹುಶಃ ನಾನು ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ನನಗೆ ಒಂದು ಕೂಡ ಅನಾಥ ಶವಗಳು ಸಿಗ್ಲಿಲ್ಲ. ನಾನು ಸೈನ್ ಹಾಕಿ ಕೊಟ್ಟಂತ ನೆನಪು ನನಗಿಲ್ಲ ಅನಾಥ ಶವಗಳ ಬಗ್ಗೆ. ನಾಯಿ ಹೂತು ಹಾಕಿದಕ್ಕೆ ಕೆಲವು ಸೈನ್ ಹಾಕಿ ಕೊಟ್ಟಿದ್ದೇನೆ. ನಾಯಿ ಹೂತು ಹಾಕಿದಕ್ಕೆ ಓಚರ ಮಾಡ್ತಾರೆ, ಅದಕ್ಕೆ ಸೈನ್ ಹಾಕಿ ಕೊಟ್ಟಿದ್ದೇನೆ. ನನ್ನ ಅವಧಿಯಲ್ಲಿ ಅನಾಥ ಶವಗಳು ಸಿಕ್ಕಿದಂತ ನೆನಪು ನನಗಿಲ್ಲ. ಆ ಅವಧಿಯಲ್ಲಿ ಸಿಗ್ಲಿಲ್ಲ ಅಂತ ಹೇಳುವಂತ ನೆನಪು ನಂದು. ಇದಿಷ್ಟು ಖ್ಯಾತ ವಕೀಲರು ಹಾಗೂ ಧರ್ಮಸ್ಥಳದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮಾತು ಅಂತ ಹೇಳ್ಬೋದು. ಒಟ್ಟಾರೆ ತನಿಖೆ ನಡೀಬೇಕು, ಅಲ್ಲಿ ಕೆಲವೊಂದಿಷ್ಟು ಪಳವಳಿಕೆಗಳು ಸಿಗಬೇಕು, ಶೋಧ ಕಾರ್ಯ ಮುಂದುವರಿರಿ, ಸತ್ಯಾಸತ್ಯತೆ ಬೆಳಕಿಗೆ ಬರಲಿರೋದು ಕೂಡ ಇವರ ಒಂದು ಮಾತು ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇದೆಲ್ಲ ಪ್ರೊಸೀಜರ್ ಪ್ರಕಾರ ಆಗ್ತಿತ್ತು. ಯಾವುದೇ ರೀತಿಯಲ್ಲಿ ಈಗ ಏನು ಆರೋಪ ಮಾಡ್ತಿದ್ದಾರೋ ಅಲ್ಲಿ ಸಾವಿರಾರು ಕೊಳೆಗಳು, ಇದನ್ನು ಎಲ್ಲಿಂದಲ್ಲಿಗೆ ಕೊಂಡೋಗ್ತಾರೆ, ಈಗ ಎಲ್ಲಿಂದಲ್ಲಿ ಕೊಂಡೋಗ್ತಾರೆ. ಹಾಗಾಗಿ ಈಗ ತಾವು ಅಧ್ಯಕ್ಷರಾಗಿದ್ದಾಗ ಈ ರೀತಿ ಒಂದಿಷ್ಟು ಅಸಹಜ ಸಾವು ಅಥವಾ ಸಹಜ ಸಾವುಗಳಾದಾಗ ಯಾವ ರೀತಿ ಮಾಡಿದ್ರಿ? ತಾವು ಪಂಚನಾಮೆ ಭಾಗವಹಿಸಿದ್ರ ಹೇಗೆ? ನನಗೆ ಬಹುಶಃ ನಾನು ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ನನಗೆ ಒಂದು ಕೂಡ ಅನಾಥ ಶವಗಳು ಸಿಗ್ಲಿಲ್ಲ. ನಾನು ಸೈನ್ ಹಾಕಿ ಕೊಟ್ಟಂತ ನೆನಪು ನನಗಿಲ್ಲ ಅನಾಥ ಶವಗಳ ಬಗ್ಗೆ. ನಾಯಿ ಹೂತು ಹಾಕಿದಕ್ಕೆ ಕೆಲವು ಸೈನ್ ಹಾಕಿ ಕೊಟ್ಟಿದ್ದೇನೆ. ನಾಯಿ ಹೂತು ಹಾಕಿದಕ್ಕೆ ಓಚರ ಮಾಡ್ತಾರೆ, ಅದಕ್ಕೆ ಸೈನ್ ಹಾಕಿ ಕೊಟ್ಟಿದ್ದೇನೆ. ನನ್ನ ಅವಧಿಯಲ್ಲಿ ಅನಾಥ ಶವಗಳು ಸಿಕ್ಕಿದಂತ ನೆನಪು ನನಗಿಲ್ಲ. ಆ ಅವಧಿಯಲ್ಲಿ ಸಿಗ್ಲಿಲ್ಲ ಅಂತ ಹೇಳುವಂತ ನೆನಪು ನಂದು. ಇದಿಷ್ಟು ಖ್ಯಾತ ವಕೀಲರು ಹಾಗೂ ಧರ್ಮಸ್ಥಳದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮಾತು ಅಂತ ಹೇಳ್ಬೋದು. ಒಟ್ಟಾರೆ ತನಿಖೆ ನಡೀಬೇಕು, ಅಲ್ಲಿ ಕೆಲವೊಂದಿಷ್ಟು ಪಳವಳಿಕೆಗಳು ಸಿಗಬೇಕು, ಶೋಧ ಕಾರ್ಯ ಮುಂದುವರಿರಿ, ಸತ್ಯಾಸತ್ಯತೆ ಬೆಳಕಿಗೆ ಬರಲಿರೋದು ಕೂಡ ಇವರ ಒಂದು ಮಾತು ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು.